ಮಾರ್ಷಲ್ ಆರ್ಟ್ಸ್ ಕರಾಟೆ ಅಕಾಡೆಮಿ ವತಿಯಿಂದ ಬಳ್ಳಾರಿ ನಗರದ ಗಾಂಧಿ ಭವನದಲ್ಲಿ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕರಾಟೆ ಪಂದ್ಯಾವಳಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕರಾಟೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪಾಲಿಕೆ ಮಹಾಪೌರರಾದ ಮುಲ್ಲಂಗಿ ನಂದೀಶ್ ಮತ್ತು ಪಾಲಿಕೆ ಸದಸ್ಯರು, ಮುಖಂಡರು ಗಿಡಕ್ಕೆ ನೀರು ಎರೆಯುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ನಂದೀಶ್ ಮಾತನಾಡಿ, ಕರಾಟೆ ತರಬೇತಿಯು ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಅತ್ಯಂತ ಮುಖ್ಯವಾಗಿದೆ. ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಲು ಸಹಾಯ ಮಾಡುತ್ತದೆ ಹಾಗೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಈ ಕರಾಟೆ ಕಲೆ ಅವಶ್ಯವಾಗಿದೆ ಎಂದರು. ನಂತರ ಶೈನ್ ಮಾರ್ಷಲ್ ಆರ್ಟ್ಸ್ ಕರಾಟೆ ಅಕಾಡೆಮಿಯ ಅಧ್ಯಕ್ಷರಾದ ಮಹಮ್ಮದ್ ಫೈರೋಜ್ ಮಾತನಾಡಿ, ನಮ್ಮ ಶೈನ್ ಮಾರ್ಷಲ್ ಕರಾಟೆ ಅಕಾಡೆಮಿಯು ಈಗಾಗಲೇ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಪದಕ ಮತ್ತು ಪ್ರಶಸ್ತಿಗಳನ್ನು ನಮ್ಮ ಕರಾಟೆ ಪಟುಗಳು ಪಡೆದಿದ್ದಾರೆ. ಅದೇ ರೀತಿ ನಮ್ಮ ಅಕಾಡೆಮಿಯ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತರಬೇತಿ ನೀಡುವ ಮೂಲಕ ಮಕ್ಕಳನ್ನು ತಯಾರಿ ಮಾಡಲು ತಾವೆಲ್ಲರೂ ಶ್ರಮಿಸಬೇಕೆಂದು ಮಕ್ಕಳ ಪೋಷಕರಿಗೆ ಸೂಚಿಸಿದರು. ಈ ವೇಳೆ ಕರಾಟೆ ಪಟುಗಳು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡರು. ಈ ಸಂದರ್ಭದಲ್ಲಿ ಆಲ್ ಇಂಡಿಯನ್ ತಾಂತ್ರಿಕ ನಿರ್ದೇಶಕರು ಅಲ್ತಾಫ್ ಪಾಷಾ, ಪಾಲಿಕೆ ಸದಸ್ಯರಾದ ಸಮೀರ್, ಆಲ್ ಇಂಡಿಯನ್ ಅಲ್ವಿ ಸಮಾಜ ರಾಷ್ಟ್ರೀಯ ಉಪಾಧ್ಯಕ್ಷರು ಸಮೀರ್ ಸೇಠ್, ಮುಖಂಡರುಗಳಾದ ಬಿಸ್ಮಿಲ್ಲಾ ಅಬ್ದುಲ್, ಪೈಲ್ವಾನ್ ವಾಲಿ ಸಾಬ್, ಕೈಸಾರ್, ಗಂಗಾಧರ್, ಮೊಹಮ್ಮದ್ ರಫೀಕ್, ಬಾಬಲಿ ಸಿರಾಜ್, ಮೊಹಮ್ಮದ್ ಅಲಿ, ಸಾಕಷ್ಟು ಸಂಖ್ಯೆಯಲ್ಲಿ ಪಾಲಕ ಪೋಷಕರು, ಕ್ರೀಡಾಭಿಮಾನಿಗಳು, ಕರಾಟೆ ಶಿಕ್ಷಕರಾದ ಬಿ ಸುರೇಶ್, ಜಾನಕಿರಾಮ್, ಅಲೇಶ್, ಯಾಸಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಎಲ್ಲರಿಗೂ ನಮಸ್ಕಾರ. ಶೈನ್ ಮಾರ್ಷಲ್ ಆರ್ಟ್ಸ್ ಟ್ರಸ್ಟ್ ಇಂಡಿಯಾ ಆರ್ಗನೈಸ್ ಮಾಡಿರೋ ಕರಾಟೆ ಚಾಂಪಿಯನ್ಶಿಪ್ ಇದಕ್ಕೆ ಶುಭಾಶಯಗಳು ಹೇಳುತ್ತಾ, ಈ ವೇದಿಕೆ ಮೇಲೆ ಆಸೀನರಾದ ನನ್ನ ಸೋದರರಾದ ಸಮೀರ್ ಅವರೇ, ಆ ವೇದಿಕೆ ಮುಂಭಾಗಿರುವ ನನ್ನ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ಸ್ಟೇಟ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬಾ ಸಂತೋಷ ಆಗ್ತದೆ. ಇದರಲ್ಲಿ ಸುಮಾರಾಗಿ ಹೆಣ್ಮಕ್ಳೇ ಕಾಣ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಇದು ಇಂಪಾರ್ಟೆಂಟ್. ಅವ್ರ ಜೀವನದಲ್ಲಿ ಅವರು ಯಾವುದೇ ಓದ್ಲಿ, ಏನೇ ಮಾಡ್ಲಿ, ಅವ್ರಿಗೆ ಒಂದು ಧೈರ್ಯ ತುಂಬೋದು ಕರಾಟೆನೆ. ಕರಾಟೆ ಕಲ್ತ್ರೆ ಅವ್ರ ಮುಂದಿನ ಭವಿಷ್ಯತ್ತು ಒಂದು ಧೈರ್ಯದಿಂದ ತುಂಬಿರುತ್ತೆ. ನಾಳೆ ಮುಂದಿನ ಪೀಳಿಗೆಗಳಲ್ಲಿ ನಾವು ಆ ಧೈರ್ಯ ತುಂಬೋದಕ್ಕೆ ನಮ್ಮ ಒಂದು ಕೈಯಲ್ಲಿ ಒಂದು ಅಸ್ತ್ರ ಏನಂತಂದ್ರೆ ಕರಾಟೆ. ಸೊ ಇಂಥ ಹಲವಾರು ಕಾರ್ಯಕ್ರಮಗಳು ಆಗ್ಬೇಕು. ಇದೇ ರೀತಿ ಇನ್ನ ಮುಂದಿನ ಮಕ್ಕಳು ಇನ್ನ ಕರಾಟೆ ಕಲಿಬೇಕು. ನಮ್ಮ ಮನೆಗಳಲ್ಲಿ ಹಬ್ಬ ಮಾಡ್ತೀವೋ, ಉಗಾದಿ ಹಬ್ಬ ಮಾಡ್ತೀವಿ, ದೀಪಾವಳಿ ಮಾಡ್ತೀವಿ, ರಂಜಾನ್ ಮಾಡ್ತೀವಿ, ಬಕ್ರೀದ್ ಮಾಡ್ತೀವಿ. ಅದೇ ಥರ ಕರಾಟೆ ಅವ್ರು ಎಲ್ಲಿ ಸೇರಿದ್ರು ಇದು ಒಂದು ಕರಾಟೆ ಹಬ್ಬ. ಕರಾಟೆ ಯಾಕೆ ಕಲಿಬೇಕು ಏನಂತ ಮತ್ತು ಕರಾಟೆ ಏನು ಅಂತ ಹೇಳಿ ಅಂತ ಸಲ ಹೇಳ್ತಾರೆ. ಹಾಗೂ ನಾನು ಹೆಲ್ತ್ ಬಗ್ಗೆ ಬಹಳ ಕಾನ್ಸಸ್ ಇರ್ತೇನೆ. Which school? All warm welcome to all. Happy Karate Day. ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ನಮ್ಮ ಸ್ನೇಹಿತರಾದ ಸುರೇಶ್, ಹಾಲೇಶ್, ಜಾನಕಿರಾಮ್, ಯಾಸೀನ್ ಮತ್ತು ಇತರರು ನಮ್ಮ ತಂಡದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಲಾಗಿದೆ. ಮುಂಬರುವ ದಿನಗಳಲ್ಲಿ ರಾಷ್ಟ್ರ ಮಟ್ಟದ 2028ರಲ್ಲಿ ರಾಷ್ಟ್ರ ಮಟ್ಟದ ಅತಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಾವೆಲ್ಲ ಶ್ರಮವನ್ನು ಪಡೆಯುತ್ತಿದ್ದೇವೆ. ಆ ಅಲ್ಲಾಹ್ ತಾಲಾ, ಆ ದೇವರು ಈ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಅಂಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ನಮಗೆ ಸಹಕಾರ ಮಾಡಿದರೆ ಎಲ್ಲರಿಗೂ, ಪ್ರೆಸ್ನವರಿಗೂ, ನ್ಯೂಸ್ನವರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳುತ್ತೇನೆ.